ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ. ಯೇಸು ಸಬ್ಬತ್ ದಿನದಲ್ಲಿ ಹುಟ್ಟು ಕುರುಡನಿಗೆ ಕಣ್ಣು ಕೊಟ್ಟದ್ದು. ಯೇಸು ಹಾದು ಹೋಗುತ್ತಿರುವಾಗ ಹುಟ್ಟು ಕುರುಡನಾಗಿದ್ದ ಒಬ್ಬ ಮನುಷ್ಯನನ್ನು ಕಂಡನು. ಆತನ ಶಿಷ್ಯರು, ಬೋಧಕನೇ, ಇವನು ಕುರುಡನಾಗಿರು ಹುಟ್ಟುವುದಕ್ಕೆ ಪಾಪ ಮಾಡಿದವರು ಯಾರು, ಈ ಮನುಷ್ಯನು ಅಥವಾ ಇವನ ತಂದೆ ತಾಯಿಗಳು ಎಂದು ಆತನು ಕೇಳಿದರು. ಯೇಸು ಪ್ರತ್ಯುತ್ತರವಾಗಿ, ಈ ಮನುಷ್ಯನಾಗಲಿ ಇಲ್ಲವೇ ಇವನ ತಂದೆ ತಾಯಿಗಳಾಗಲಿ ಪಾಪ ಮಾಡಲಿಲ್ಲ, ಆದರೆ ದೇವರ ಕ್ರಿಯೆಗಳು ಇವನಲ್ಲಿ ಪ್ರಕಟವಾಗುವುದಕ್ಕಾಗಿಯೇ ಇದಾಯಿತು. ನನ್ನನ್ನು ಕಳಿಸಿದ ಆತನ ಕೆಲಸಗಳನ್ನು ಹಗಲಿರುವಾಗ ನಾನು ಮಾಡತಕ್ಕದ್ದು ರಾತ್ರಿ ಬರುತ್ತದೆ, ಆಗ ಯಾವ ಮನುಷ್ಯನು ಕೆಲಸ ಮಾಡಲಾರನು. ನಾನು ಈ ಲೋಕದಲ್ಲಿರುವವರೆಗೆ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಆತನಿಗೆ ಮಾತನಾಡಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಕುರುಡನ ಕಣ್ಣುಗಳಿಗೆ ಹಚ್ಚಿದನು ಮತ್ತು ಅವನಿಗೆ, ಹೋಗು, ಸಿಲೋವ ಕೊಳದಲ್ಲಿ ತೊಳೆದುಕೋ. ಸಿಲೋವ ಅಂದರೆ ಕೊಳಿಸಲ್ಪಟ್ಟವನು ಅಂದರ್ಥ ಅಂದನು. ಅವನು ಹೋಗಿ ತೊಳೆದುಕೊಂಡು ದೃಷ್ಟಿಯುಳ್ಳವನಾಗಿ ಬಂದನು. ಹೀಗಿರುವುದರಿಂದ ನೆರೆಯವರು, ಅವನು ಮೊದಲು ಕುರುಡನಾಗಿದ್ದಾಗ ಅವನನ್ನು ನೋಡಿದವರು, ಕುಳಿತುಕೊಂಡು ಭಿಕ್ಷೆ ಬೇಡುತ್ತಿದ್ದವನು ಇವನೇ ಅಲ್ಲವೋ ಅಂದರು. ಕೆಲವರು, ಅವನು ಇವನೇ ಅಂದರು. ಬೇರೆಯವರು, ಇವನು ಅವನ ಹಾಗೆ ಇದ್ದಾನೆ ಅಂದರು. ಆದರೆ ಅವನು, ನಾನೇ ಅವನು ಎಂದು ಹೇಳಿದನು. ಆದ್ದರಿಂದ ಅವರು ಅವನಿಗೆ, ನಿನ್ನ ಕಣ್ಣುಗಳು ಹೇಗೆ ತೆರೆಯಲ್ಪಟ್ಟವು ಎಂದು ಕೇಳಲು, ಅವನು ಪ್ರತ್ಯುತ್ತರವಾಗಿ, ಯೇಸು ಎಂದು ಕರೆಯಲ್ಪಟ್ಟ ಮನುಷ್ಯನು ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿ ನನಗೆ ಸಿಲೋವ ಕೊಳಕ್ಕೆ ಹೋಗಿ ತೊಳೆದುಕೋ ಎಂದು ಹೇಳಲು, ನಾನು ಹೋಗಿ ತೊಳೆದುಕೊಂಡು ದೃಷ್ಟಿಯನ್ನು ಹೊಂದಿದೆನು ಅಂದನು. ಆಗ ಅವರು ಅವನಿಗೆ, ಅವನು ಎಲ್ಲಿದ್ದಾನೆ ಅಂದಾಗ ಅವನು, ನನಗೆ ಗೊತ್ತಿಲ್ಲ ಅಂದನು. ಮೊದಲು ಕುರುಡನಾಗಿದ್ದವನನ್ನು ಅವರು ಫರಿಸಾಯರ ಬಳಿಗೆ ಕರೆದುಕೊಂಡು ಬಂದು, ಯೇಸು ಕೆಸರು ಮಾಡಿ ಅವನ ಕಣ್ಣುಗಳನ್ನು ತೆರೆದ ದಿನವನ್ನು ಸಬ್ಬತ್ ದಿನವಾಗಿತ್ತು. ಆಗ ಫರಿಸಾಯರು ಸಹ ತಿರುಗಿ ಅವನು ಹೇಗೆ ದೃಷ್ಟಿ ಹೊಂದಿದ್ದಾನೆಂದು ಅವನನ್ನು ಕೇಳಲು, ಅವನು ಅವರಿಗೆ, ಆತನು ಕೆಸರನ್ನು ನನ್ನ ಕಣ್ಣುಗಳ ಮೇಲೆ ಇಡಲು ನಾನು ತೊಳೆದುಕೊಂಡವನಾಗಿ ನೋಡುತ್ತೇನೆ ಅಂದನು. ತರುವಾಯ ಫರಿಸಾಯರಲ್ಲಿ ಕೆಲವರು, ಈ ಮನುಷ್ಯನು ದೇವರಿಗೆ ಸಂಬಂಧಪಟ್ಟವನಲ್ಲ, ಏಕೆಂದರೆ ಇವನು ಸಬ್ಬತ್ ದಿನವನ್ನು ಕೈಗೊಳ್ಳುವವನಲ್ಲ ಅಂದರು. ಬೇರೆಯವರು, ಪಾಪಿಯಾದ ಒಬ್ಬ ಮನುಷ್ಯನು ಇಂಥ ಅದ್ಭುತ ಕಾರ್ಯಗಳನ್ನು ಹೇಗೆ ಮಾಡುತ್ತಾನೆ ಅಂದರು. ಹೀಗೆ ಅವರಲ್ಲಿ ಭೇದ ಉಂಟಾಯಿತು. ಅವರು ತಿರುಗಿ ಕುರುಡನಿಗೆ, ನಿನ್ನ ಕಣ್ಣುಗಳನ್ನು ತೆರೆದವನ ವಿಷಯವಾಗಿ ನಾನು ಏನು ಹೇಳುತ್ತಿ ಅಂದಾಗ ಅವನು, ಆತನ ಒಬ್ಬ ಪ್ರವಾದಿ ಅಂದನು. ಆದರೆ ದೃಷ್ಟಿ ಹೊಂದಿದವನ ತಂದೆ ತಾಯಿಗಳನ್ನು ಕರೆಯುವವರೆಗೆ ಯೆಹೂದ್ಯರು ಅವನ ವಿಷಯವಾಗಿ ಅವನು ಕುರುಡನಾಗಿದ್ದು ದೃಷ್ಟಿ ಹೊಂದಿದವನೆಂದು ನಂಬಲಿಲ್ಲ. ಅವರು ಕುರುಡನಾಗಿ ಹುಟ್ಟಿದನೆಂದು ನೀವು ಹೇಳುವ ನಿಮ್ಮ ಮಗನು ಇವನು. ಹಾಗಾದರೆ ಈಗ ಅವನು ಹೇಗೆ ನೋಡುತ್ತಾನೆ ಎಂದು ಅವರನ್ನು ಕೇಳಿದರು. ಅವನ ತಂದೆ ತಾಯಿಗಳು ಪ್ರತ್ಯುತ್ತರವಾಗಿ ಅವರಿಗೆ, ಅವನು ನಮ್ಮ ಮಗನೆಂದು ಅವನು ಕುರುಡನಾಗಿ ಹುಟ್ಟಿದನೆಂದು ನಾವು ಬಲ್ಲೆವು. ಆದರೆ ಅವನು ಈಗ ಯಾವುದರ ಮೂಲಕ ನೋಡುತ್ತಾನೋ ನಮಗೆ ಗೊತ್ತಿಲ್ಲ, ಇಲ್ಲವೇ ಯಾರು ಅವನ ಕಣ್ಣುಗಳನ್ನು ತೆರೆಯುತ್ತಾರೋ ಅದು ನಮಗೆ ಗೊತ್ತಿಲ್ಲ. ಅವನು ಪ್ರಾಯದವನಾಗಿದ್ದಾನೆ, ಅವನನ್ನೇ ಕೇಳಿರಿ, ಅವನೇ ತನ್ನ ವಿಷಯ ಮಾತನಾಡುವನು ಎಂದು ಹೇಳಿದನು. ಅವನ ತಂದೆ ತಾಯಿಗಳು ಯೆಹೂದ್ಯರಿಗೆ ಭಯಪಟ್ಟಿದ್ದರಿಂದ ಈ ಮಾತುಗಳನ್ನು ಹೇಳಿದರು. ಯಾಕಂದರೆ ಯಾವನಾದರೂ ಆತನು ಕ್ರಿಸ್ತನೆಂದು ಒಪ್ಪಿಕೊಂಡರೆ ಅವನನ್ನು ಸಭಾಮಂದಿರದಿಂದ ಬಹಿಷ್ಕರಿಸಬೇಕೆಂದು ಯೆಹೂದ್ಯರು ಆಗಲೇ ನಿರ್ಣಯಿಸಿದ್ದರು. ಆದ್ದರಿಂದ ಅವನ ತಂದೆ ತಾಯಿಗಳು, ಅವನು ಪ್ರಾಯದವನಾಗಿದ್ದನಲ್ಲ, ಅವನನ್ನೇ ಕೇಳಿರಿ ಎಂದು ಹೇಳಿದರು. ತರುವಾಯ ಅವರು ಆ ಕುರುಡನಾಗಿದ್ದು ಮನುಷ್ಯನ ತಿರುಗಿ ಕರೆದು ಅವನಿಗೆ, ದೇವರಿಗೆ ಸ್ತೋತ್ರ ಸಲ್ಲಿಸು, ಈ ಮನುಷ್ಯನು ಪಾಪಿ ಎಂದು ನಾವು ಬಲ್ಲೆವು ಅಂದರು. ಅವನು ಪ್ರತ್ಯುತ್ತರವಾಗಿ, ಆತನು ಪಾಪಿಯೋ ಅಲ್ಲವೋ ನನಗೆ ಗೊತ್ತಿಲ್ಲ, ಒಂದು ಮಾತ್ರ ಬಲ್ಲೆನು, ಅದೇನೆಂದರೆ ನಾನು ಕುರುಡನಾಗಿದ್ದೆನು, ಈಗ ನಾನು ನೋಡುತ್ತೇನೆ ಅಂದನು. ಅವರು ತಿರುಗಿ ಅವನಿಗೆ, ಅವನು ನಿನಗೆ ಏನು ಮಾಡಿದನು, ಅವನು ನಿನ್ನ ಕಣ್ಣುಗಳನ್ನು ಹೇಗೆ ತೆರೆದನು ಎಂದು ಕೇಳಿದ್ದಕ್ಕೆ ಅವನು ಪ್ರತ್ಯುತ್ತರವಾಗಿ ಅವರಿಗೆ, ನಾನು ನಿಮಗೆ ಆಗಲೇ ಹೇಳಿದ್ದೇನಲ್ಲ, ಆದರೆ ನೀವು ಕೇಳಲಿಲ್ಲ. ನೀವು ಅದನ್ನು ತಿರುಗಿ ಯಾಕೆ ಕೇಳಬೇಕೆಂದಿದ್ದೀರಿ? ಆತನ ಶಿಷ್ಯರಾಗುವುದಕ್ಕೆ ನಿಮಗೂ ಮನಸ್ಸಿದೆಯೋ ಅಂದನು. ಆಗ ಅವರು ಅವನು ದೂಷಿಸಿ, ನೀನು ಅವನ ಶಿಷ್ಯನು, ಆದರೆ ನಾವು ಮೋಶೆಯ ಶಿಷ್ಯರು. ಮೋಶೆ ಸಂಗಡ ದೇವರು ಮಾತನಾಡಿದನೆಂದು ನಾವು ಬಲ್ಲೆವು, ಆದರೆ ಇವನು ಎಲ್ಲಿಯವನು ನಮಗೆ ಗೊತ್ತಿಲ್ಲ ಅಂದರು. ಆಗ ಮನುಷ್ಯನು ಪ್ರತ್ಯುತ್ತರವಾಗಿ ಅವರಿಗೆ, ಆತ ನನ್ನ ಕಣ್ಣುಗಳನ್ನು ತೆರೆದರು, ಆತನು ಎಲ್ಲಿಯವನೆಂದು ನಿಮಗೆ ತಿಳಿದಿರುವುದು ಆಶ್ಚರ್ಯವಾದ ವಿಷಯವಲ್ಲವೇ? ದೇವರು ಪಾಪಿಗಳ ಪ್ರಾರ್ಥನೆಯನ್ನು ಕೇಳುವುದಿಲ್ಲ, ಆದರೆ ಅವನಾದರೂ ದೇವರನ್ನು ಆರಾಧಿಸುವನಾಗಿದ್ದು ಆತನ ಚಿತ್ತದಂತೆ ನಡೆದರೆ ಅವನ ಪ್ರಾರ್ಥನೆಗಳನ್ನು ಆತನು ಕೇಳುತ್ತಾನೆ, ನಾವು ಬಲ್ಲೆವು. ಹುಟ್ಟು ಕುರುಡನಾಗಿದ್ದ ಒಬ್ಬ ಮನುಷ್ಯನ ಕಣ್ಣುಗಳನ್ನು ಯಾವನಾದರೂ ತೆರೆದಿದ್ದನ್ನು ಲೋಕಾದಿಯಿಂದ ಕೇಳಿರಲಿಲ್ಲ. ಈ ಮನುಷ್ಯನು ದೇವರ ಕಡೆಯಿಂದ ಬಂದವನಲ್ಲದಿದ್ದರೆ ಏನು ಮಾಡಲಾರದೆ ಇರುತ್ತಿದ್ದನು ಅಂದನು. ಅದಕ್ಕೆ ಅವರು ಅವನಿಗೆ, ನೀನು ಕೇವಲ ಪಾಪದಲ್ಲಿಯೇ ಹುಟ್ಟಿದವನು ಮತ್ತು ನೀನು ನಮಗೆ ಬೋಧಿಸುತ್ತೀಯೋ ಎಂದು ಹೇಳಿ ಅವನನ್ನು ಹೊರಗೆ ಹಾಕಿದರು. ಅವರು ಅವನನ್ನು ಹೊರಗೆ ಹಾಕಿದ್ದನ್ನು ಯೇಸು ಕೇಳಿ ಅವನನ್ನು ಕಂಡು ಅವನಿಗೆ, ನೀನು ದೇವರ ಮಗನನ್ನು ನಂಬುತ್ತೀಯೋ ಅಂದನು. ಅದಕ್ಕೆ ಅವನು ಪ್ರತ್ಯುತ್ತರವಾಗಿ, ಕರ್ತನೇ, ನಾನು ಆತನ ನಂಬುವಂತೆ ಆತನು ಯಾರು ಅಂದನು. ಯೇಸು ಅವನಿಗೆ, ನೀನು ಆತನು ನೋಡಿದ್ದಿ ಮತ್ತು ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆತನು ಎಂದು ಹೇಳಿದನು. ಆಗ ಅವನು, ಕರ್ತನೇ, ನಾನು ನಂಬುತ್ತೇನೆ ಎಂದು ಹೇಳಿ ಆತನನ್ನು ಆರಾಧಿಸಿದನು. ಮತ್ತು ಯೇಸು ನೋಡಿದವರು ನೋಡದಂತೆಯೂ ನೋಡುವವರು ಕುರುಡರಾಗುವಂತೆಯೂ ನ್ಯಾಯತೀರ್ಪಿಗೋಸ್ಕರ ಈ ಲೋಕಕ್ಕೆ ಬಂದಿದ್ದೇನೆ ಅಂದನು. ಆತನೊಂದಿಗಿದ್ದ ಫರಿಸಾಯರಲ್ಲಿ ಕೆಲವರು,
ಈ ಮಾತುಗಳನ್ನು ಕೇಳಿ ನಾವು ಸಹ ಕುರುಡರು ಎಂದು ಆತನು ಕೇಳಿದರು. ಅದಕ್ಕೆ ಯೇಸು ಅವರಿಗೆ, ನೀವು ಕುರುಡರಾಗಿದ್ದರೆ ನಿಮ್ಮಲ್ಲಿ ಪಾಪವು ಇರುತ್ತಿರಲಿಲ್ಲ, ಆದರೆ ನಾವು ನೋಡುತ್ತೇವೆಂದು ನೀವು ಹೇಳಿರುವುದರಿಂದಲೇ ನಿಮ್ಮ ಪಾಪ ಉಳಿದಿದೆ ಅಂದನು. ಆಮೆನ್.